ಸರ್, ನನ್ನ ನೇರ ಪ್ರಶ್ನೆ ಪ್ರತಾಪ್ ಸಿಂಹ ಸರ್ಗೆ. ಸರ್, ಈಗ ಅಲ್ಲಿ ಘಟನೆ ನಡೀತು, ಅಲ್ಲಿ ಯಾರು ಕಲ್ಲೆಸ್ತರು 29 ಜನರಲ್ಲಿ ಒಂದು 22 ಜನ 23 ಜನ ಅರೆಸ್ಟ್ ಮಾಡಿ ಆಗಿದೆ. ಕೆಲವೊಬ್ಬ ಏನ್ ತಪ್ಪಿಸ್ಕೊಂಡಿದ್ದಾರೆ ಅವ್ರು ಹುಡುಕ್ತಾ ಇದ್ದಾರೆ. ಆದರೆ ಮಾನ್ಯ ಜನ 144 ಸೆಕ್ಷನ್ ಜಾರಿ ಇದ್ರೂ ಕೂಡ ಅಲ್ಲಿಗೆ ಜನ ಹೆಂಗ್ ಸೇರಿದ್ರು? ನಸ್ಗುನ್ನಿ ಆಟಲ್ಲ ಬಿಟ್ಬಿಟ್ಟು ಯಾಕೆ ಬಂದೆ ಅಂತ ಹೇಳು. ಸರ್, ಅವ್ರಿಗೆ 144 ಸೆಕ್ಷನ್ ಇರೋ ಜಾರಿ ಇರೋದು ಗೊತ್ತಿರಲ್ವಾ ಸರ್? ಆಯ್ತು, ಈಗ ಕಾನೂನಿಗೆ ಏನ್ ಗೌರವ ಕೊಡ್ತಾರೆ? ಸರ್, ಒಂದು ಪ್ರಶ್ನೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗ ಆಗ್ಲೇ ಶ್ರೀಲಂಕಾ ಆಯ್ತು, ಈಗ ಯಾವ್ದೋ ನೆಕ್ಸ್ಟ್ ಬಾಂಗ್ಲಾದೇಶ ಆಯ್ತು, ಮೊನ್ನೆ ನೇಪಾಳ ಆಗಿದೆ. ನೆಕ್ಸ್ಟ್ ಭಾರತದಲ್ಲಿ ಅದೇ ತರ ಏನಾದ್ರು ಒಂದು ಕಲ್ಪನೆ ಸೃಷ್ಟಿ ಮಾಡ್ಬೇಕಂತ ನಿಮ್ ಮನಸ್ಸಲ್ಲಿ ಏನಾದ್ರು ಇದೆಯಾ ಪ್ರತಾಪ್ ಸಿಂಹ ಸರ್? ನೀವು ಮೆನ್ಷನ್ ಮಾಡಂಗೆ ಇಲ್ಲ. ನೀವು ಹೆಂಗ್ ಮಾಡ್ತೀರಾ? ಅಲ್ಲಾಗಿರೋದು ಕೋಮು ಸಂಘರ್ಷನ ಸರ್? ಮೇಡಮ್, ಅಲ್ಲ, ಅಲ್ಲಾಗಿರೋದು ಕೋಮು ಸಂಘರ್ಷ. ನಿಮ್ದ ಕೇಳ್ತಿದ್ದೀನಿ ಪ್ರಶ್ನೆ. ಅಲ್ಲಾಗಿರೋದು ಕೋಮು ಸಂಘರ್ಷ ಮೇಡಮ್. ಕೋಮು ಸಂಘರ್ಷ ಇದೇನಾದ್ರೂ ಒಂದು ನಡೀತಾ ಇದ್ರೆ ಅದು ಬಿಜೆಪಿ ಅವರಿಂದ ಮಾತ್ರ. ಯಾಕಂದ್ರೆ ನಾನು ಒಬ್ಬ ಕಟ್ಟರ್ ಹಿಂದೂ, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ನಾನು ಕಟ್ಟರ್ ಹಿಂದೂ. ನನ್ನ ಮೇಲೆ ಆಣೆ ಇಟ್ಟು ನನಗೂ ನನ್ನ ಧರ್ಮ, ನನ್ನ ದೇವ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಆದ್ರೆ ನಾನು ಇವ್ರ ತರ ಧರ್ಮನ ಅಡ್ಡ ಇಟ್ಕೊಂಡು ನಾನು ಎಲ್ಲೂ ರಾಜಕೀಯ ಮಾಡ್ತಾ ಇಲ್ಲ. ಲೇ, ಅವನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಅಲ್ಲಿ ಯಾಕೆ 144 ಸೆಕ್ಷನ್ ಹಾಕ್ಬಿಟ್ರು? ಯಾಕೆ ಜನ ಸೇರಿದ್ರೆ? ಸೆಕ್ಷನ್ ಹಾಕಿದ್ಮೇಲೂ ಯಾಕೆ ಜನ ಸೇರಿದ್ರೆ? ಅಲ್ಲರಿ, ಗಣೇಶ ಪ್ರೊಸೆಷನ್ ಹೋಗ್ತಿತ್ತಲ್ಲ, ಪೊಲೀಸರು ಸರ್ಪಗಾವಲಲ್ಲೇ ಹೋಗ್ತಿತ್ತು. ಇದ್ರ ಮಧ್ಯದಲ್ಲಿ ಕೂಡ ಕಲ್ಲು ಯಾಕೆ ಬಿಸಾಡಿದ್ರು ಅದನ್ನ ಹೇಳ್ರಿ ಫಸ್ಟ್. ಇದು ಆಕ್ಚುಲಿ ಚೆನ್ನಾಗಿರೋದು. ಕಲ್ಲು ಯಾಕೆ ಬಿಸಾಡಿ? ನೀವು ಕಟ್ಟರ್ಪಂಥೀಯ ಹಿಂದೂ ಆಗಿದ್ರೆ, ಒಂದ್ ನಿಮಿಷ, ಕಟ್ಟರ್ಪಂಥೀಯ ಹಿಂದೂ ಆಗಿದ್ರೆ ನಮ್ಮ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಹೊಡೆದಿದ್ದಾಗ ನಿಮ್ ರಕ್ತ ಕುದಿತಿತ್ತು. ನೀವು ಕಟ್ಟರ್ಪಂಥೀಯ ಹಿಂದೂ ಅಲ್ಲ, ನೀವು ಯಾವ್ದೋ ಸುಮ್ಮನೆ ಒಪ್ಪಂತ ಇಲ್ಲ. ಕೆಲವು ಮುಸ್ಲಿಂ ಹುಡುಗರು ಮಾಡೋ ಕೆಲಸನ ಇಡೀ ಒಂದ್ ನಿಮಿಷ, ಸಮಾಜ ದೂರ್ತಿಲ್ಲ. ಈಗ ಸಮಾಜನ ನಾ ದೂರ್ತಿಲ್ಲ. ನಾನ್ ಹೇಳ್ತಿರೋದು ಈ ಸಮಾಜದಿಂದಲೇ ಈ ಕಲ್ಲು ಹೊಡೆಯ ಸಂಸ್ಕೃತಿ ಎಲ್ಲಿಂದ ಬಂತ ಹೇಳ್ರಿ? ಕಲ್ಲು ಹೊಡೆಯ ಸಂಸ್ಕೃತಿ ಯಾವ ಧರ್ಮದಲ್ಲಿ ಹೇಳ್ರಿ? ಯಾವ ಧರ್ಮದಲ್ಲಿ ಇದೆ ಹೇಳ್ರಿ? ಕ್ರಿಶ್ಚಿಯನ್ ಹಬ್ಬ ಯಾರಾಗಿದ್ರು ತಪ್ಪು ಮಾಡಿದ್ರೆ ತಪ್ಪೇ ಸರ್. ನಾಳೆ ಬೆಳಿಗ್ಗೆ ನಾನೇ ಈ ಹಿಂದೂನೇ ಅಲ್ಲ ಗುರು. ಅಣ್ಣ, ಇನ್ನು ಏನೋ ಬೇಕಣ್ಣ. ಹಿಂದೂ ಆಗಿದ್ರೆ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಬಿಸಾಡಿದ್ರೆ ನಿಮ್ ರಕ್ತ ಕುದೀತಾ ಇತ್ತು. ಕಲ್ಲು ಹೊಡೆಯೋ ಸಂಸ್ಕೃತಿ ಇಲ್ಲಿ ಕೆಲ ಮುಸಲ್ಮಾನ್ ಬಾಂಧವರು ಕೂಡ ಇದ್ದಾರೆ. ಅವ್ರಿಗೆ ಕೇಳ್ತೀನಿ, ನಮ್ಮ ಧರ್ಮ ಶಾಂತಿಯುತವಾದ ಧರ್ಮ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿರ್ತಾರೆ. ಬಟ್ ಶಾಂತಿ ದೂತರ ಕೈಯಲ್ಲಿ ಪದೇ ಪದೇ ಕಲಿಯಾಕ್ ಬರುತ್ತೆ ಸರ್. तू समझा? हाँ नहीं, तू समझा नहीं. What about the two people who threw stones during the Ganesh Visarjan in Raichur? They both were Hindus, Prashant and Praveen. Why don't you get that topping in between? Why are you just pointing out Muslims and that community? ಕಲ್ಲೊಡೆಯೋ ಕೇವಲ ಮುಸಲ್ಮಾನರು ಮಾತ್ರ ಅನ್ನೋ ತರದಲ್ಲಿ ಬಿಜೆಪಿ ಆರೋಪ ಅಂತ. ಕಲ್ಲುಡಿಯ ಸಂಸ್ಕೃತಿ ಅವ್ರ ಹತ್ರನೇ ಇರೋದಲ್ಲ. ಕ್ರಿಶ್ಚಿಯನ್ರು ಕಲ್ಲು ಹೊಡೆದಿರೋದು ನೋಡಿದಿರಾ? ಹಿಂದೂಗಳು ಕಲ್ಲು ಹೊಡೆಯೋದು ನೋಡಿದಿರಾ? ಮುಸ್ಲಿಮರು ಯಾಕೆ ಕಲ್ಲು ಹೊಡಿತಾರೆ? ನಿಮ್ ಧರ್ಮದಲ್ಲಿ ಆ ಸಂಸ್ಕೃತಿ ಇದೆಯಾ? ಅದು ನೋಡ್ಕೊಳ್ಳಿ. ಹಿಂದೂಸ್ನು ಹಾಕಿದ್ದಾರೆ ಕಲ್ ಎಲ್ಲಿ? ರಾಯಚೂರ್ ಗಣೇಶ್ ವಿಸರ್ಜನ್ ಅಲ್ಲಿ. ನಿಮ್ಮ ಧರ್ಮ ಗ್ರಂಥ ಇಡುವಂತ ಜಾಗದಲ್ಲಿ, ಧಾರ್ಮಿಕ ಪ್ರವಚನಗಳನ್ನು ಕೊಡುವಂತ ಜಾಗದಲ್ಲಿ ಕಲ್ಲು ಯಾಕೆ ಬರುತ್ತೆ? ಲಾಂಗ್ ಯಾಕೆ ಬರುತ್ತೆ? ಬೆಂಕಿ ಆಗ್ತದೆ. ನೀವು ಇಲ್ಲಿ ಆ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ನಾನು ಅದೇ ಕೇಳಿದ್ದು. ಕಲ್ಲು ಹೊಡಿಬೇಕು, ಕಲ್ಲಲ್ಲಿ ನ್ಯಾಷನಲ್ ಎಂಬಲ್ ನ ಕುಟ್ಟಬೇಕು, ಈ ತರದ ಮನಸ್ಥಿತಿ ಕೆಲವರಿಗೆ. ನಾನು ಎಲ್ಲರಿಗೂ ಅಂತ ಹೇಳ್ತಿಲ್ಲ. ನೋಡಿ, ನೀವು MBBS ಮಾಡ್ತಿದ್ದೀರಿ, ನಿಮ್ ಕೈಯಲ್ಲಿ ಕಲ್ಲಿರೋಲ್ಲ. ಹಿಂಗ್ ಕೈ ಇರುತ್ತೆ, ಕೈಯಲ್ಲಿ ಕಲ್ಲು ಇಟ್ಕೊಂತಾರಲ್ಲ, ಅಂತವ್ರಿಗೆ ಏನ್ ಹೇಳ್ತೀರಿ? ಇಟ್ ಇಸ್ ರಾಂಗ್, ಬಟ್ it is not right what they have done, but you can't blame the whole community here. ಈ ಅಂಡರ್ ವರ್ಲ್ಡ್ ಡಾನ್ ಗಳನ್ನು ತೋಳೋಣ. ಚೋಟರಾಜನ್ನು ದಾವೂದ್ ಇಬ್ರಾಹಿಂ ಇದ್ದ. ಒಬ್ಬ ಹಿಂದೂನ ಹತ್ರ ಹೋಗಿ ಕೇಳಿ, ಚೋಟರಾಜನ ನಮ್ಮವನು ಅಂತ ಹೇಳಲ್ಲ. ಅವ್ನ ಡಾನೋ, ಅವ್ನ ಕೊಲೆಗಡಕ, ಅವ್ನ ದರೋಡೆಕೋರ ಅಂತ ಹೇಳ್ತಾರೆ. ದಾವೂದ್ ಇಬ್ರಾಹಿಂ ಅವನ್ ದರೋಡೆಕೋರ, ಅವನು ದೇಶದ್ರೋಹಿ, ಅವನ್ ಸಮಾಜಘಾತಕ ಅಂತ ಹೇಳುವಂತ ಮುಸ್ಲಿಮರನ್ನು ತೋರಿಸ್ಬಿಡಿ ಎಷ್ಟು ಜನ ಇದ್ದಾರೆ ಅಂತ. ಡಾನ್ಗಳನ್ನು ನಮ್ಮವನು ಅಂತ ಒಪ್ಕೊಂಡ್ಬಿಡ್ತಾರೆ ಅವರು. ಮುಂಬೈ ಬಾಂಬ್ ಬ್ಲಾಸ್ಟ್ ಮಾಡಿದಂತವ್ರು ಅವ್ರು ಒಂದು ಸಾರಿನಾದ್ರೂ ಅವನ್ನ ಖಂಡಿಸಿದಾರ? ಇವತ್ತು ಆ ಪಾಕಿಸ್ತಾನದಲ್ಲಿ ಹೋಗಿ ಪಾಕಿಸ್ತಾನದವರು ಆಶ್ರಯ ಕೊಟ್ಟಿಟ್ಕೊಂಡಿದಾರಲ್ಲ, ಇವ್ರು ಯಾವತ್ತಾರು ಪಾಕಿಸ್ತಾನ ಖಂಡಿಸುವಂತ ಕೆಲಸವನ್ನ ಮುಸ್ಲಿಂ ಧರ್ಮಗುರುಗಳು ಯಾರಾದ್ರೂ ಬುಖಾರಿನ ಇಮಾಮ ಮಾಡಿದ್ದಾರೆ? ಅವ್ರಿಗೆ ಹೇಳಿ. ರಾಯಚೂರಲ್ಲಿ ಗಲಾಟೆ ಇತ್ತಲ್ವಾ ಗಣೇಶ ಹಬ್ಬದಲ್ಲೇ, ಹಿಂದೂಸ್ ಅವರು ಹೊಡೆದಿರೋದು ಬ್ರದರ್ಸ್ ಅವರೇ. ಫಸ್ಟ್ ಅದಕ್ಕೆ ಉತ್ತರ ಕೊಡಿ. ನೀವು ಅಲ್ಲೂ ಇಲ್ಲೂ ಹೋಗ್ಬೇಡಿ. ನೀವು ಫಸ್ಟ್ ಕಮ್ ಟು ದಿ ಪಾಯಿಂಟ್. ಪ್ರಶಾಂತ್ ಅಂಡ್ ಪ್ರವೀಣ್. ಪ್ರಶಾಂತ್ ಅಂಡ್ ಪ್ರವೀಣ್ ಮೇಡಮ್, ಇವ್ರು ಯಾರು, ಏನು,
ಗೊತ್ತಿಲ್ಲ. ಈಗ ಮದ್ದೂರ್ ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ ಸರ್. ಮದ್ದೂರಲ್ಲಿ ಕಲ್ಲು ಹೊಡೆದ ಸಲ್ಮಾನು ಇರ್ಫಾನು ಅವ್ರ ಬಗ್ಗೆ ನೀವು ಉತ್ತರ ಕೊಡ್ತೀವಿ. ಇಟ್ ಇಸ್ ರಾಂಗ್. ನೀವು ಹೇಳ್ತಿದ್ದೀರಲ್ವಾ, ಇಟ್ ಇಸ್ ರಾಂಗ್. ಯಾರಾದ್ರೂ ಮಾಡಲಿ, ಇಟ್ ಇಸ್ ರಾಂಗ್. ನಾನು ಒಂದ್ ಕೇಳ್ತೇನೆ, ಅಲ್ಲಿ ಯಾರೋ ರಾಯಚೂರಿನಲ್ಲಿ ಇಬ್ರು ಹಿಂದೂ ಹುಡುಗರು ಕಲ್ಲು ಹೊಡೆದಿದ್ದಾರೆ ಅಂತ ತಿಳ್ಕೊಳ್ಳಿ, ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳಿ. ನನಗೆ ಇವಾಗ ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗಿರೋದು, ಒಂದ್ ವೇಳೆ ಆ ತರ ಘಟನೆ ನಡೆದಿತ್ತು ಅಂದ್ರೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ. ಅವ್ರು ನಮ್ಮವರು ಅಂತ ನಾವು ಓನಿಂಗ್ ಯಾವತ್ತೂ ಮಾಡ್ಕೊಳಕ್ ಹೋಗಲ್ಲ. ನೀವು ದಾವೂದ್ ಇಬ್ರಾಹಿಂ ಓನ್ ಮಾಡ್ಕೊಂಡಾಗ ನಾವು ಮಾಡ್ಕೊಳಕ್ ಹೋಗಲ್ಲ. ಅಷ್ಟೇನ ನಮಗೂ ನಿಮ್ಗಿರೋ ಅಂತ ವ್ಯತ್ಯಾಸ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ.